ನಿಮ್ಗೆ? ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ? ಮಾತಾಡಿ. ಇನ್ನು 2 ದಿನದಲ್ಲಿ ನನ್ನ ಮದ್ವೆ. ನಾನು ಆ ಮದ್ವೆ ಮುರಿದು ನಿಮ್ ಜೊತೆ ಬರ್ತಾ ಇದ್ದೀನಿ ಅನ್ನೋದು ನೆನಪಿದ್ಯಾ? ಹೆತ್ತಪ್ಪ ಅಮ್ಮನೆ ದೂರ ಮಾಡೋದಕ್ಕೆ ತಯಾರಿದ್ದೀನಿ. ನೆನಪಿದ್ಯಾ? ನಾನು ಇಡೀ ಜೀವನನೇ ನಿನ್ ಕೈಲಿಟ್ಟು ಕೂತಿದ್ದೀನಿ. ನೆನಪಿದ್ಯಾ? ನಾನು ಯಾಕೆ ನೆನ್ಪಿಟ್ಕೊಳ್ಳಿ? ಗೊತ್ತಾಗ್ತಿಲ್ಲ ನನಗೆ. ನೆನಪಲ್ಲಿ ಇಟ್ಕೊಂಡು ಏನ್ರಿ ಮಾಡ್ಲಿ ನಾನು? ಏನೋ ತಮಾಷೆಗೆ ಪ್ರೀತಿ ಗೀತಿ ಅಂತ ಹೇಳಿದೆ. ಅಷ್ಟಕ್ಕೆ ನೀವು ಈ ಲೆವೆಲ್ ತಲೆ ಕೆಡ್ಸ್ಕೊತೀರಾ ಅಂತ ಗೊತ್ತಿರಲಿಲ್ಲ ನನಗೆ. ಇದನ್ನ ಯಾರಾದ್ರೂ ಪ್ರೀತಿ ಅಂತಾರೇನ್ರಿ? 2 ತಿಂಗಳ ಮದುವೆ ಆಗೋ ಹುಡುಗಿ ನನ್ನ ಜೊತೆ ಓಡೋದ್ರೆ ನಾಳೆ ನನ್ನ ಕಟ್ಕೊಳ್ಳೋ ಹಿಂದಿನ ದಿನ ಇನ್ನೊಬ್ಬ ಇಷ್ಟ ಆಗಿ ಅವನ ಜೊತೆ ಓಡೋಲ್ಲ ಅಂತ ಏನ್ ಗ್ಯಾರಂಟಿ? ನೀವು ಕೇಳ್ತಾ ಇದ್ದೀರಾ ನಿಮ್ಮ ಫೇವರಿಟ್ ರೇಡಿಯೋ ಸ್ಟೇಷನ್ ರೇಡಿಯೋ ಮಿರ್ಚಿ 98.3 FM. ಸಖತ್ ಹಾಟ್ ಮಗ. ನಿಮ್ಮ ಕೋರಿಕೆಗೆ ಕಾಲ್ ಮಾಡಿ 989801ಗೆ. ನಿಮ್ಗೆ ಇಷ್ಟವಾಗಿರೋ ಸಾಂಗ್ ನ ಪ್ಲೇ ಮಾಡ್ತೀನಿ. ನಾನು ರತ್ನಾ ಶ್ರೀವಾಸ್ತವ್ ನಿಮ್ಮ ಕಾಲ್ಗಾಗಿ ಕಾಯ್ತಾ ಇರ್ತೀನಿ. ನಮ್ಮ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಹಲೋ, ಹೂಸ್ ಆನ್ ದ ಲೈನ್? ಹೆಸರಲ್ಲಿ ಏನಿದ್ದೀರಿ? ನನ್ನ ಕತೆ ಕೇಳಿ ಸ್ವಲ್ಪ ಹೆಲ್ಪ್ ಮಾಡಿ. ತುಂಬಾ ಪ್ರಾಬ್ಲಮ್ ಅಲ್ಲಿದ್ದೀನಿ. ಪ್ರಾಬ್ಲಮ್ ಹೇಳಿ, ಟಕ್ ಅಂತ ಸಾಲ್ವ್ ಮಾಡ್ತೀವಿ. ಇವತ್ತು ಬೆಳಿಗ್ಗೆ ಒಂದು ಹುಡುಗಿನ ನೋಡಿದೆ. ಹಾಗೆ ನೋಡ್ತಾ ನೋಡ್ತಾ ಇಡೀ ಬಾಡಿ ಬ್ಯಾಲೆನ್ಸ್ ತಪ್ಪೋಗಿ ಮೋರಿ ಒಳಗೆ ಬಿದ್ದೋಗ್ಬಿಟ್ರೆ. ಆಮೇಲೆ ಅವಳು ನೋಡ್ದೆ ಹಾಗೆ ಸುಮ್ಮನೆ ಹೋಗಿದ್ರೆ ಬದುಕ್ತಾ ಇದ್ದೆ. ಕೈ ಹಿಡಿದ ಮೇಲೆ ಎತ್ತಿದ್ಲು. ಆವಾಗಲಿಂದ ಸ್ವಲ್ಪ ಲೂಸ್ ಆಗ್ಬಿಟ್ಟಿದ್ದೀನಿ. MG ರೋಡಲ್ಲಿ ಹುಡುಗಿರಿಗೆ ಅಂತ ಒಂದು ಅಂಗಡಿ ಇದೆಯಲ್ಲ, ಅದ್ರ ಎದುರುಗಡೆ ಇರೋ ಮೋರಿಲಿ ಏನ್ ಪರಿಮಳ ಅಂತೀರಾ? ಏನಿಲ್ಲ, ಆ ಮಹಾತಾಯಿನ ಈ ಪವಿತ್ರ ದೊಡ್ಡ ಮೋರಿ ಹತ್ರ ಬರಕ್ಕೆ ನಾನಿಲ್ಲೇ ಕಾಯ್ತಾ ಇರ್ತೀನಿ. ಅವಳು ಬಿಟ್ಟು ಹೋಗಿರೋ ಈ ವಾಸನೆ ಹಿಡ್ಕೊಂಡು ಇಡೀ ಜೀವಮಾನ ಬೇಕಾದ್ರೂ ಕಾಯ್ತಾನೆ ಈ ಪ್ರೀತಮ್ ಅಂತ ಹೇಳಿ. ಏನೋಪ್ಪ, ಫೋನ್ ಮಾಡಿದವ್ರಿಗೆಲ್ಲ ಇದೇ ತರ ರೈಲ್ ಹತ್ತಿಸ್ತೀರಾ ನೀವು? ಹೋಗ್ಲಿ, ಆ ಹುಡುಗಿಗೋಸ್ಕರ ಒಂದು ಹಾಡಾಕಿ ನೋಡೋಣ. ಪ್ರೀತಮ್ನ ಕೈ ಹಿಡಿದು ಎತ್ತಿದ ಹುಡುಗಿ, ನೀನ್ ಎಲ್ಲಿದ್ರು ಆ ಮೋರಿ ಹತ್ರ ಹೋಗಮ್ಮ. ಪ್ಲೀಸ್ ಮೀಟ್ ಹಿಮ್. ಆಲ್ ದಿ ಬೆಸ್ಟ್ ಪ್ರೀತಮ್. A beautiful track for Pritam's love and his confusion. Here it goes. ಬಸವರಾಜ್ ಅವರೇ, ನಿಮಗೆ ಮೊಬೈಲ್ ಸಿನಿಮಾ ಮಾಡಬೇಕು ಅನ್ನೋಂತ ಆಸೆ ಇದೆ ಅಂತ ಹೇಳಿದಿರಿ. ಮೊಬೈಲ್ ಸಿನಿಮಾ ಅಂದ್ರೆ ಏನು? ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ನಟರಾಗಬೇಕಂತ ಎಷ್ಟೋ ಪ್ರತಿಭೆಗಳು ಗಾಂಧಿನಗರದಲ್ಲಿ ಅವಕಾಶ ವಂಚಿತರಾಗಿದ್ದಾರೆ. ಅವರಿಗೆ ಸರಿಯಾದ ವೇದಿಕೆ ದೊರಕ್ತಾ ಇಲ್ಲ. ಆದ್ರೆ ಗಾಂಧಿನಗರದಲ್ಲಿ ಬಸವರಾಜ್ನಂತಹ ಹೊಸ ಪ್ರತಿಭೆಗಳಿಗೆ ಅವಕಾಶ ದೊರೆಯೋ ಒಂದು ನಿಟ್ಟಿನಲ್ಲಿ ಗಾಂಧಿನಗರದ ಸಿನಿಮಾ ಮಂದಿ ಅವಕಾಶ ಮತ್ತು ವೇದಿಕೆಯನ್ನ ಕಲ್ಪಿಸಿಕೊಡಬೇಕಾಗಿದೆ. ಇದು ಇಂದಿನ ಸುವರ್ಣ ವಿಶೇಷ. ನಾಳೆ ಮತ್ತೊಂದು ವಿಶೇಷದೊಂದಿಗೆ ಬರ್ತೀವಿ. ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ.